ಹಾಯ್ ಫ್ರೆಂಡ್ಸ್, ಯುಫೋರಿಯಾ ಇದು ರೀಸೆಂಟಾಗಿ ತೆಲುಗು ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರೋಂಥ ಒಂದು ಸಿನಿಮಾ ಸ್ಟಾರಿಂಗ್ ಭೂಮಿಕಾ ಚಾವ್ಲಾ, ಸಾರಾ ಅರ್ಜುನ್ ಆ್ಯಂಡ್ ಗೌತಮ್ ವಾಸುದೇವ್ ಮೆನನ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ETV ವಿನ್ OTT ಪ್ಲ್ಯಾಟ್ಫಾರ್ಮ್. ಕಥೆ ಶುರುವಿನಲ್ಲಿ ಕೋರ್ಟಲ್ಲಿ ಒಂದು ವಿಚಿತ್ರವಾದ ಕೇಸು ಹಿಯರಿಂಗಿಗೆ ಬರುತ್ತೆ. ವಿಂದ್ಯಾ ವಿಮಲಪಲ್ಲಿ ಅನ್ನೋ ಒಬ್ಳು ಮಹಿಳೆ ಅವಳಿಗೆ ಶಿಕ್ಷೆ ಆಗಬೇಕು ಅಂತ ಸ್ವತಃ ಅವಳೇನೆ ಅವಳ ಮೇಲೆ ಕೇಸ್ನ ಫೈಲ್ ಮಾಡ್ಕೊಂಡಿರ್ತಾಳೆ. ನೆಕ್ಸ್ಟ್ ಫಿಲಮಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಕತೆ ಶುರು ಆಗುತ್ತೆ. ಆ ಕಥೆಯ ಶುರುವಿನಲ್ಲಿ ಚೈತ್ರ ಅನ್ನೋ ಒಬ್ಳು 17 ವರ್ಷದ ಹುಡುಗಿ ಸ್ಕೂಲಲ್ಲಿ ಓದ್ತಾ ಇರ್ತಾಳೆ. ಹೀಗೆ ಒಂದು ದಿನ ಒಂದು ಪಬ್ಬಲ್ಲಿ ಯುಫೋರಿಯಾ ಅನ್ನೋ ಇವೆಂಟ್ ಆರ್ಗನೈಸ್ ಆಗಿರುತ್ತೆ. ಅದಕ್ಕೆ ಚೈತ್ರಳ ಫ್ರೆಂಡ್ಸ್ ಅವಳನ್ನ ಇನ್ವೈಟ್ ಮಾಡಿರ್ತಾರೆ. ಚೈತ್ರ ಯುಫೋರಿಯಾ ಅನ್ನೋ ಇವೆಂಟಿಗೆ ಹೋಗ್ತಾಳೆ ಮತ್ತು ಅಲ್ಲಿ ಅವಳ ಫ್ರೆಂಡ್ ಮೂಲಕ ವಿಕಾಸ್ ಮತ್ತು ಅವನ ಫ್ರೆಂಡ್ಸು ಅವಳಿಗೆ ಹೊಸದಾಗಿ ಪರಿಚಯ ಆಗ್ತಾರೆ. ಇವೆಂಟ್ ಆದಮೇಲೆ ವಿಕಾಸ್ ಮತ್ತು ಅವನ ಫ್ರೆಂಡ್ಸು ಚೈತ್ರಳನ್ನು ಇನ್ನೊಂದು ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ ಮತ್ತು ಚೈತ್ರ ಅವ್ರನ್ನ ನಂಬಿ ಅವ್ರ ಜೊತೆ ಹೋಗ್ತಾಳೆ. ಅದಾದಮೇಲೆ ಚೈತ್ರಳಿಗೆ ಒಂದು ಶಾಕ್ ಕಾದಿರುತ್ತೆ. ಅದೇನೆಂದರೆ ವಿಕಾಸ್ ಮತ್ತು ಅವನ ಫ್ರೆಂಡ್ಸು ಅವಳನ್ನು ಬಲವಂತ ಮಾಡಿ ದೈಹಿಕವಾಗಿ ಉಪಯೋಗಿಸ್ಕೊತಾರೆ. ಈ ಒಂದು ಘಟನೆ ಆಗಿ 2ರಿಂದ 3 ದಿನ ಆದ್ರೂ ಚೈತ್ರ ಆ ಶಾಕಿಂದ ಆಚೆ ಬರೋಕ್ಕೆ ಆಗದೇ ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗಿರ್ತಾಳೆ. ಈ ವಿಷಯ ಅವಳ ತಂದೆ ತಾಯಿಗೆ ಗೊತ್ತಾಗುತ್ತೆ. ಇಷ್ಟೇ ಅಲ್ಲದೇ ಎಲ್ಲ ಘಟನೆಗಳು ನಡಿಬೇಕಾದ್ರೆ ವಿಕಾಸ್ನ ಒಬ್ಬ ಸ್ನೇಹಿತ ಅವನ ಫೋನಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಚೈತ್ರ ಮತ್ತು ಅವಳ ಫ್ಯಾಮಿಲಿ ಇದೆಲ್ಲದರಿಂದ ಬೇಸತ್ತು ವಿಕಾಸ್ ಮತ್ತು ಅವನ ಫ್ರೆಂಡ್ಸ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಈಗ ಕಥೆಯಲ್ಲಿ ಖಡಕ್ ಪೊಲೀಸ್ ಆಫೀಸರ್ ACP ಜಯದೇವ್ನ ಎಂಟ್ರಿ ಆಗುತ್ತೆ. ಇಲ್ಲಿಂದ ಕಥೆಯಲ್ಲಿ ಅಸಲಿ ಆಟ ಶುರುವಾಗುತ್ತೆ. ಈ ಫ್ಲ್ಯಾಶ್ ಬ್ಯಾಕ್ ಕತೆಗೂ ಮತ್ತು ತನ್ನ ಮೇಲೆ ತಾನು ಕೇಸ್ ಹಾಕೊಂಡಿರುವಂತಹ ವಿಂದ್ಯಾ ವೇಮಲಪಲ್ಲಿಗೂ ಇರುವಂತಹ ಸಂಬಂಧ ಆದರೂ ಏನು? ACP ಜಯದೇವ್ ಮತ್ತು ಅವರ ಟೀಮ್ ಈ ಒಂದು ಕೇಸಲ್ಲಿ ವಿಕಾಸ್ ಮತ್ತು ಅವನ ಫ್ರೆಂಡ್ಸ್ಗೆ ಶಿಕ್ಷೆ ಕೊಡಿಸಿ ಚೈತ್ರಳಿಗೆ ನ್ಯಾಯ ಕೊಡಿಸೋಕ್ಕೆ ಆಗುತ್ತಾ ಅನ್ನೋ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೇ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ ವಿಂದ್ಯಾ ವೇಮಲಪಲ್ಲಿ ರೋಲ್ ಮಾಡಿರೋದು ಭೂಮಿಕಾ ಚಾವ್ಲಾ. ಅವರ ಆ್ಯಕ್ಟಿಂಗ್ ತುಂಬ ಸೆಟಲ್ಡ್ ಆಗಿ ಬಂದಿದೆ. ಸೆಕೆಂಡ್ ಹಾಫಲ್ಲಿ ಅವ್ರಿಗೆ ಒಂದಷ್ಟು ಚಾಲೆಂಜಿಂಗ್ ಸೀನ್ಸ್ ಬರುತ್ತೆ. ಅದರಲ್ಲಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೈತ್ರಳ ರೋಲ್ ಮಾಡಿರೋದು ಸಾರಾ ಅರ್ಜುನ್. ಅವರ ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಪ್ರತಿಯೊಂದು ಸೀನಲ್ಲೂ ಅವರ ಎಕ್ಸ್ಪ್ರೆಷನ್ಸು ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ACP ಜಯದೇವ್ ಅವರ ರೋಲ್ ಮಾಡಿರೋದು ಗೌತಮ್ ವಾಸುದೇವ್ ಮೆನನ್. ಅವರಂತೂ ಅವರ ಕ್ಯಾರೆಕ್ಟರ್ಗೆ 100% ಜಸ್ಟಿಫೈ ಮಾಡಿದ್ದಾರೆ. ವಿಕಾಸ್ನ ಕ್ಯಾರೆಕ್ಟರ್ ಮಾಡಿರೋದು ವಿಘ್ನೇಶ್ ಗವಿರೆಡ್ಡಿ. ಅವರ ಒಂದು ಕ್ಯಾರೆಕ್ಟರ್ಗೆ ಈ ಫಿಲಮಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಅವರು ಅದನ್ನು ಅಷ್ಟೇ ಚಾಲೆಂಜಿಂಗ್ ಆಗಿ ತಗೊಂಡು ಆ ರೋಲ್ಗೆ ಕಂಪ್ಲೀಟ್ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ ಕತೆ ತುಂಬ ಡಿಫ್ರೆಂಟ್ ಆಗಿ ಬರ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದರೆ ಫಸ್ಟ್ ಹಾಫ್ ಆಫ್ ದ ಮೂವಿ ಸ್ಕ್ರೀನ್ ಪ್ಲೇ ತುಂಬ ಎಂಗೇಜಿಂಗ್ ಆಗಿ ತೊಗೊಂಡೋಗಿದ್ದಾರೆ. ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಕತೆ ಮೇಲೆ ಫೋಕಸ್ ಮಾಡಿಕೊಂಡು ಹೋಗಿದ್ದಾರೆ. ಇದರಿಂದಾಗಿ ಫಸ್ಟ್ ಹಾಫ್ ಆಫ್ ದ ಮೂವಿ ಆಡಿಯನ್ಸ್ಗೆ ಎಲ್ಲೂ ಕೂಡ ಬೋರ್ ಆಗಲ್ಲ. ಸೆಕೆಂಡ್ ಹಾಫಲ್ಲಿ ಬರುವಂತಹ ಒಂದು ಸೈಕೋ ಕ್ಯಾರೆಕ್ಟರ್ ಮತ್ತು ಆ ಒಂದು ಕ್ಯಾರೆಕ್ಟರ್ ಮತ್ತು ಹೀರೋ ಮಧ್ಯೆ ನಡೆಯುವಂತಹ ಒಂದಷ್ಟು ಇನ್ಸಿಡೆಂಟ್ಸು ನನಗೆ ಅನ್ವಾಂಟೆಡ್ ಅಂತ ಅನ್ನಿಸ್ತು. ಇದರಿಂದಾಗಿ ಸೆಕೆಂಡ್ ಹಾಫ್ ಕೆಲವೊಂದಷ್ಟು ಪೋರ್ಷನ್ಸ್ ಮೂವಿ ಔಟ್ ಆಫ್ ದ ಟ್ರ್ಯಾಕ್ ಹೋಗುತ್ತೆ. ಲಾಸ್ಟ್ 30 to 40 ಮಿನಿಟ್ಸ್ ಆಫ್ ದ ಫಿಲಮ್ ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗಿದ್ದಾರೆ. ಕ್ಲೈಮ್ಯಾಕ್ಸ್ನಲ್ಲಿ ವಿಕಾಸ್ ತನ್ನ ತಪ್ಪನ್ನು ರಿಯಲೈಸ್ ಮಾಡ್ಕೊಳ್ಳೋಂತಹ ಒಂದು ಸೀನ್ ಬರುತ್ತೆ. ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ, ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಒಂದು ಸೀನಲ್ಲಿ ವಿಘ್ನೇಶ್ ಗವಿರೆಡ್ಡಿ ಅವರ ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿ ಬಂದಿದೆ. ಮ್ಯೂಸಿಕ್ ವಿಷಯಕ್ಕೆ ಬರೋದಾದರೆ ಈ ಒಂದು ಫಿಲಮಲ್ಲಿ 2ರಿಂದ 3 ಸಾಂಗ್ಸ್ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಡೀಸೆಂಟ್ ಆಗಿ ಬಂದಿದೆ. ಇನ್ನು ಈ ಫಿಲಮ್ ಎಂಡ್ ಆಗೋ ಅಷ್ಟರಲ್ಲಿ ಪೇರೆಂಟ್ಸ್ಗೆ ಅಂತ ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ಇನ್ಸಿಡೆಂಟ್ಸ್ ಮತ್ತು ಸೀನ್ಸಲ್ಲಿ ಅಡಲ್ಟ್ ಕಂಟೆಂಟ್ ಇದೆ. ಆದ್ದರಿಂದ ಈ ಫಿಲಮ್ನ ಮಕ್ಕಳ ಜೊತೆ ನೋಡದೇ ಇದ್ರೇ ಬೆಟರ್. ಓವರಾಲ್ ಆಗಿ ವೆರಿ ಗುಡ್ ಫಸ್ಟ್ ಹಾಫ್, ಆ್ಯಾವರೇಜ್ ಸೆಕೆಂಡ್ ಹಾಫ್. ನನಗೆ ಈ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ನನ್ನ ಕಡೆಯಿಂದ ಈ ಒಂದು ಫಿಲಮ್ಗೆ ನಾನು ಕೊಡ್ತಾ ಇರೋವಂಥ ರೇಟಿಂಗು 3.75 ಔಟ್ ಆಫ್ 5. ಯಾರೆಲ್ಲ ಈ ಫಿಲಮ್ನ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.